ಈ ವಿಡಿಯೋ ನಿಮ್ಮ ಲೈಫ್, ನಿಮ್ಮ ಫ್ಯೂಚರ್ ಚೇಂಜ್ ಮಾಡುತ್ತೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ರೈಟ್, ಎಲ್ರಿಗೂ ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ಅಬ್ದುಲ್ ಶಬೀರ್ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಇಂಪಾರ್ಟೆಂಟ್ ವಿಷಯದಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ರಿಗೂ ಬಸವ ಜಯಂತಿಯ ಶುಭಾಶಯಗಳು ಹಾಗೂ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಮುಬಾರಕ್. ಹ್ಯಾಪಿ ಈದ್ ಉಲ್ ಫಿತ್ರ್ ಮುಬಾರಕ್ ಟು ಯು ಆಲ್ ಆ್ಯಂಡ್ ಯುವರ್ ಫ್ಯಾಮಿಲಿ. ಡಿಯರ್ ಫ್ರೆಂಡ್ಸ್, ನಾನು ಜಸ್ಟ್ ಹಿಂಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ತುಂಬ ಜನ ಹಬ್ಬ ಮಾಡ್ತಾ ಇದ್ದಾರೆ, ತುಂಬ ಜನ ಈದ್ ಮಾಡ್ತಾ ಇದ್ದಾರೆ. ಸೊ ಈದ್, ವಾಟ್ ಈಸ್ ಈದ್? ಈದ್ ಅಂದರೆ ಇಂಗ್ಲೀಷಲ್ಲಿ ಹೇಳ್ತಾರೆ ಫೆಸ್ಟಿವಲ್ ಅಂತ. ಸೊ ಫೆಸ್ಟಿವಲ್ ಏನಕ್ಕೋಸ್ಕರ ಮಾಡ್ತಾರೆ? ಎಲ್ಲ ಧರ್ಮಗಳಲ್ಲಿ ನಾನಾ ಥರದ ಫೆಸ್ಟಿವಲ್ಗಳಿದ್ದಾವೆ. ಏನಕ್ಕೋಸ್ಕರ ಫೆಸ್ಟಿವಲ್ಸ್ ಮಾಡ್ತಾರೆ ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಒಂದು ಆನ್ಸರ್ ಸಿಕ್ತು. ಫೆಸ್ಟಿವಲ್ ಅಂದರೆ ವರ್ಷದಲ್ಲಿ ಸಮ್ ಸ್ಪೆಷಲ್ ಡೇಸ್ ಇದ್ದಾವೆ. ಆ ದಿನಗಳಲ್ಲಿ ನಾವು ನಮ್ಮ ಫ್ಯಾಮಿಲಿ ಜೊತೆ, ರೈಟ್, ನಮ್ಮ ರಿಲೇಟಿವ್ಸ್ ಜೊತೆ, ನಮ್ಮ ಫ್ರೆಂಡ್ಸ್ ಜೊತೆ ಖುಷಿಯಾಗಿರ್ತೀವಿ. ಒಳ್ಳೆ ಊಟ ಮಾಡ್ಕೊಂಡು ತಿಂತೀವಿ, ದೇವರಿಗೆ ನೆನಪು ಮಾಡ್ತೀವಿ, ರೈಟ್. ಸೊ ಜಸ್ಟ್ ಹ್ಯಾಪಿನೆಸ್. ಫೆಸ್ಟಿವಲ್ ಈಸ್ ನಥಿಂಗ್ ಬಟ್ ಹ್ಯಾಪಿನೆಸ್, ರೈಟ್. ನಾನು ಯೋಚನೆ ಮಾಡಿದೆ, ಜೋಬಲ್ಲಿ ದುಡ್ಡು ಇಲ್ಲ ಅಂದರೆ ನಿಜವಾದ ಹ್ಯಾಪಿನೆಸ್ ಇರುತ್ತಾ? ನಾನು ದುಡ್ಡೇ ಎಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈಗಿನ ಕಾಲದಲ್ಲಿ ನಿಜವಾದ ಹ್ಯಾಪಿನೆಸ್ ಏನು ಅಂದರೆ ಮನಿ. ವಿಟಮಿನ್ ಎಮ್ ಈಸ್ ಈಕ್ವಲ್ಸ್ ಟು ಮನಿ, ರೈಟ್. ನಮ್ಮ ಆರ್ಥಿಕವಾಗಿ ನಾವು ಹ್ಯಾಪಿ ಇದ್ದೀವಾ? ಏನು ನಾವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದೀವಾ? ಸರ್, ಇವತ್ತು ಎಷ್ಟೋ ಜನ ಹಬ್ಬ ಮಾಡಲಿಕ್ಕೋಸ್ಕರ ಬೇರೆಯವ್ರ ಕಡೆಯಿಂದ ಸಾಲ ಇಸ್ಕೊಂಡು ಬಂದು ಹಬ್ಬ ಮಾಡ್ತಾ ಇದ್ದಾರೆ, ರೈಟ್. ಈ ಥರ ದೇವ್ರು ಹೇಳಿದಾನ ಜನರ ಹತ್ರ ಸಾಲ ಮಾಡ್ಕೊಂಡು ಬಂದು ಹಬ್ಬ ಮಾಡಿ ಅಂತ ಇಲ್ಲ, ಬಟ್ ಹಬ್ಬ ಮಾಡ್ಬೇಕು ನಾವು. ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ, ನಮ್ಮ ಪಾಕೆಟಲ್ಲಿ ದುಡ್ಡಿಲ್ಲ ಅಂದ್ರೂ ನಾವು ಹಬ್ಬ ಮಾಡ್ತಾ ಇದ್ದೀವಿ. ಜಸ್ಟ್ ಬಿಕಾಸ್ ಆಫ್ ಫಾರ್ಮಾಲಿಟಿನ ಪೂರ್ತಿ ಮಾಡಲಿಕ್ಕೋಸ್ಕರ, ದೇವರಿಗೆ ನೆನಪು ಮಾಡಲಿಕ್ಕೋಸ್ಕರ, ಯಾವುದೇ ಭಗವಂತ, ಯಾವುದೇ ಸರ್ವಶಕ್ತನಿಗೆ ನೆನಪು ಮಾಡಲಿಕ್ಕೋಸ್ಕರ ದುಡ್ಡಿನ ಅವಶ್ಯಕತೆ ಇಲ್ಲ. ಬಟ್ ನಾವು ಹ್ಯಾಪಿ ಇಡ್ಲಿಕ್ಕೋಸ್ಕರ ಜನರ ಹತ್ರ ಸಾಲ ಇಸ್ಕೊಂಡು ಬಂದು ನಾವು ಹಬ್ಬ ಮಾಡ್ತಾ ಇದ್ದೀವಿ. ಡಿಯರ್ ಫ್ರೆಂಡ್ಸ್, ನಾನು ಇಲ್ಲಿ ಒಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೋಸ್ಕರ ಹೋಗ್ತೇನೆ. ನಾನು ಹೇಳ್ತಕ್ಕಂಥ ಪಾಯಿಂಟ್ಗಳು ನಿಮ್ಮ ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ನಿಮ್ಮ ಮನೋಭಾವನೆ ಇದ್ರೆ ಮಾತ್ರ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ನನ್ನ ಉದ್ದೇಶನೇ ಈ ವಿಡಿಯೋ ಮುಖಾಂತರ ನಿಮಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ನ, ನಾನು ಮಾಡಿರ್ತಕ್ಕಂಥ ತಪ್ಪನ್ನ ನಮ್ಮ ಫ್ರೆಂಡ್ಸ್ ಯಾರು ಕೂಡ ಮಾಡಬಾರ್ದು ಅನ್ನೋ ಒಂದು ಮನೋಭಾವನೆಯಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಗಮನ ಕೊಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಂಡಿಂಗ್ ವರೆಗೂ ನೋಡಿ, ಓಕೆನಾ? ರೈಟ್. ಸೊ ಗೈಸ್, ನೋಡಿ, ನಾನೊಂದು ತಪ್ಪು ಮಾಡಿಕೊಂಡೆ. 80 ಲಕ್ಷ ರೂಪಾಯಿ ನಾನು ಲಾಸ್ ಮಾಡಿಕೊಂಡೆ. 80 ಲಕ್ಷ ರೂಪಾಯಿ ನಾನು ಲಾಸ್ ಮಾಡ್ಕೊಂಡೆ. ಎಲ್ಲ ಲೆಕ್ಕಾಚಾರ ಕುತ್ಕೊಂಡು ನಾನು ಮಾಡಿದಾಗ 80 ಲಕ್ಷ ರೂಪಾಯಿ ನಾನು ಎಲ್ಲಿ ಹೋದ್ವು ಅನ್ನೋದು ನನಗೆ ಗೊತ್ತಿಲ್ಲ. ಹೆಂಗೆ ಲಾಸ್ ಮಾಡ್ಕೊಂಡೆ, ಏನಕ್ಕೋಸ್ಕರ ಲಾಸ್ ಮಾಡ್ಕೊಂಡೆ? ಜಸ್ಟ್ ಬಿಕಾಸ್ ಆಫ್ ನೋ ಬಜೆಟಿಂಗ್, ನೋ ಫಿನಾನ್ಷಿಯಲ್ ಪ್ಲಾನಿಂಗ್. ಪ್ರಾಪರ್ ಫಿನಾನ್ಷಿಯಲ್ ಪ್ಲಾನಿಂಗ್ ನಾನು ಮಾಡಲಿಲ್ಲ. ನನ್ನ ಹತ್ರ ಬರ್ತಕ್ಕಂಥ ದುಡ್ಡನ್ನ ಯಾವ ಥರ ನಾನು ಖರ್ಚು ಮಾಡಬೇಕು, ಯಾವ ಥರ ಸೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಪ್ರಾಪರ್ ಬಜೆಟಿಂಗ್ ಮಾಡಲಿಲ್ಲ. ಇಷ್ಟು ದುಡ್ಡು ಇಲ್ಲೇ ಕೊಡಬೇಕು, ಇಷ್ಟು ದುಡ್ಡು ಇಲ್ಲೇ ಇನ್ವೆಸ್ಟ್ ಮಾಡಬೇಕು, ಇಷ್ಟು ದುಡ್ಡು ಇಲ್ಲೇ ಖರ್ಚು ಮಾಡಬೇಕು, ನಾನು ಪ್ಲಾನ್ ಮಾಡಿಲ್ಲ. ಏನೇನೇನೇನು ಕೂಡ ಪ್ಲಾನ್ ಮಾಡಿದ್ದಿಲ್ಲ, ಯಾವುದು ಕೂಡ ಪ್ಲಾನ್ ಮಾಡಿದ್ದಿಲ್ಲ. ಆದ ಕಾರಣ ನನ್ನ 80 ಲಕ್ಷ ರೂಪಾಯಿ ಲಾಸ್ ಆಗಿದ್ವಿ. ಗೈಸ್, ದಿಸ್ ಈಸ್ ನಾಟ್ ಎ ಜೋಕ್. ನಾನು ರಿಯಲಿ ಹೇಳ್ತಾ ಇದ್ದೀನಿ. 80 ಲ್ಯಾಕ್ ರುಪೀಸ್ ಇಂದು ಲೆಕ್ಕ ನನಗೆ ಸಿಗ್ತಾ ಇಲ್ಲ ಇವತ್ತು. ಸರ್, ಹೆಂಗೆ ಸರ್? ಏನಕ್ಕೋಸ್ಕರ ಸರ್? ನನ್ನ ಹತ್ರ ಫಿನಾನ್ಷಿಯಲ್ ಪ್ಲಾನಿಂಗ್ ಇದ್ದಿಲ್ಲ, ಬಜೆಟಿಂಗ್ ಇದ್ದಿಲ್ಲ. ನಂತರ ತಪ್ಪು, ನಾನು ಎಜುಕೇಟೆಡ್, ನಾನು BBM ಓದಿದ್ದೀನಿ, MBA ಪರ್ಸ್ಯೂ ಮಾಡ್ತಾ ಇದ್ದೀನಿ. ನಾನು ಈ BBM ಓದಿ ಕೂಡ MBA ಪರ್ಸ್ಯೂ ಮಾಡ್ತಾ ಇದ್ದು ಕೂಡ ನಾನು ಬಜೆಟಿಂಗ್ ಮಾಡಲಿಲ್ಲ, ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಲಿಲ್ಲ. 80 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೀನಿ ಅಂದರೆ ಯೋಚನೆ ಮಾಡಿ. ಇವತ್ತು ನಮ್ಮ ಕರ್ನಾಟಕದಲ್ಲಿರಲಿ, ಇಡೀ ಸೌತ್ ಇಂಡಿಯಾದಲ್ಲಿರಲಿ, ಎಷ್ಟು ಜನ ಅಕ್ರಾಸ್ ಇಂಡಿಯಾದಲ್ಲಿರಲಿ, ಎಷ್ಟು ಜನ ಇವತ್ತು ದುಡ್ಡನ್ನ ಸಂಪಾದನೆ ಅಂತೂ ಮಾಡ್ತಾ ಇದ್ದಾರೆ. ತುಂಬಾ ಜನ ದುಡ್ಡು ಸಂಪಾದನೆ ಮಾಡಕ್ಕೆ ಅವ್ರ ಹತ್ರ ಜಾಬ್ಸ್ ಇಲ್ಲ, ಮಾಡ್ಲಿಕ್ಕೋಸ್ಕರ ಅವ್ರ ಹತ್ರ ಬಿಸ್ನೆಸ್ ಇಲ್ಲ, ಬಿಸ್ನೆಸ್ ಮಾಡ್ಲಿಕ್ಕೆ ಮೈಂಡ್ ಇಲ್ಲ, ಜಾಬ್ ಮಾಡ್ಲಿಕ್ಕೆ ಜಾಬ್ ಸಿಗ್ತಾ ಇಲ್ಲ, ದುಡ್ಡೇ ಅವ್ರ ಹತ್ರ ಬರ್ತಾ ಇಲ್ಲ. ಅವ್ರ ಮಾತು ಬೇರೆ. ಯಾರು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೋ, ಏನ ಆ ದುಡ್ಡನ್ನ ರೈಟ್ ವೇನಲ್ಲಿ ಯೂಸ್ ಮಾಡ್ಕೊತಾ ಇದ್ದಾರಾ? ಅವ್ರ ಹತ್ರ ರೈಟ್ ಫಿನಾನ್ಷಿಯಲ್ ಪ್ಲಾನಿಂಗ್ ಇದೆನಾ? ಅವ್ರ ಹತ್ರ ರೈಟ್ ಬಜೆಟಿಂಗ್ ಇದೆನಾ? ನಾನು ಎಜುಕೇಟೆಡ್ ಆಗಿ ನಾನೇ ಮಾಡಲಿಲ್ಲ, ಈ ದೊಡ್ಡ ತಪ್ಪನ್ನ ನಾನು ಮಾಡಿದ್ದೀನಿ. ಇವತ್ತು ನಂತರ ಎಷ್ಟು ಜನ ತಪ್ಪು ಮಾಡ್ತಿರಲ್ಲ, ತುಂಬಾ ಜನ ತಪ್ಪು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆಸ್ ಎ ಗಿಫ್ಟ್ ಆಗಿ ಈ ವಿಡಿಯೋನ ನಾನು ನಿಮಗೆ ಕೊಡೋಣ. ಯಾವ ತರ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋಣ. ನಾನು 1 ಇಯರ್ ಬಿಫೋರ್ ಇಂದ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಅಂಡ್ ರಿಸಲ್ಟ್, ಅದ್ಭುತ ಆಗಿರ್ತಕ್ಕಂಥ ರಿಸಲ್ಟ್ ನನಗೆ ಸಿಕ್ತು. ಡಿಯರ್ ಫ್ರೆಂಡ್ಸ್, ನಿಮಗೂ ಕೂಡ ಆ ಫಾರ್ಮುಲಾನ ಹೇಳ್ಕೊಡ್ತೀನಿ ಕೇಳಿ. ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್.
ನಿಮಗೆ ಬರ್ತಕ್ಕಂಥ ದುಡ್ಡು 10,000 ಬರಲಿ, 15,000 ಬರಲಿ, 20,000 ಬರಲಿ, ನೀವು ಯಾವ ಥರ ಪ್ಲ್ಯಾನ್ ಮಾಡಬೇಕು ಆ ದುಡ್ಡನ್ನ ಅನ್ನೋದು ನಾನು ನಿಮಗೆ ಇವತ್ತು ಶೇರ್ ಮಾಡ್ಕೊತೀನಿ. ವಿಡಿಯೋನ ಪದೇ ಪದೇ ಹೇಳ್ತಾ ಇದ್ದೀನಿ, ಲಾಸ್ಟ್ವರೆಗೂ ನೋಡಿ. ಫಸ್ಟ್ ಆಫ್ ಆಲ್, ಈ ಪ್ರಪಂಚದಲ್ಲಿ 5 ಕ್ಯಾಟಗರಿ ಜನ ಇದ್ದಾರೆ. ಒಂದು ವೆರಿ ಪೂವರ್, ಎರಡನೇದು ಪೂವರ್, ಮೂರನೇ ಕ್ಯಾಟಗರಿ ಮಿಡಲ್ ಕ್ಲಾಸ್, ನಾಲ್ಕನೇ ಕ್ಯಾಟಗರಿ ರಿಚ್, 5ನೇ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಜನ ವೆರಿ ವೆರಿ ರಿಚ್. ಫಸ್ಟ್ ವೆರಿ ಪೂರ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಜನ ಯಾರು? ಇವರು ಒಂದು ಟೈಮಿಂದು ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಮೀನ್ಸ್ ಇವತ್ತು ಈಗ ಮಧ್ಯಾಹ್ನ ಆಗಿದೆಯಲ್ಲ, ಮಧ್ಯಾಹ್ನದ ಊಟ ಸಿಕ್ಕಿಬಿಟ್ರೆ ಸಾಕು, ಸಾಯಂಕಾಲ ನೋಡೋಣ, ಒಂದು ಟೈಮ್ ಬಗ್ಗೆ ಯೋಚನೆ ಮಾಡ್ತಾರೆ. ಇವ್ರ ಹತ್ರ ಒನ್ ಟೈಮ್ ಮಾತ್ರ ಪ್ಲಾನಿಂಗ್ ಇರುತ್ತೆ, ಒನ್ ಟೈಮ್ ಇಂದು ಪ್ಲಾನಿಂಗ್. ಪೂರ್ ಪೀಪಲ್, ಸೆಕೆಂಡ್ ಕ್ಯಾಟಗರಿ. ಪೂರ್ ಪೀಪಲ್ ಯಾವ ಪ್ಲಾನಿಂಗ್ ಮಾಡ್ತಾರೆ? ಇವರು ಒಂದು ದಿನದ ಪ್ಲಾನಿಂಗ್ ಮಾಡ್ತಾರೆ, ಒನ್ ಹೋಲ್ ಡೇ ಪ್ಲಾನಿಂಗ್ ಮಾಡ್ತಾರೆ. ರೈಟ್? ಇವರು ದಿನಕ್ಕೆ 200 ರೂಪಾಯಿ 300 ರೂಪಾಯಿ ಬೇಡ್ಕೊಂತಾರೆ. ರೈಟ್? ಅಂಡ್ ಆ 200 ರೂಪಾಯಿ 300 ರೂಪಾಯಲ್ಲಿ ಅವರ ಫ್ಯಾಮಿಲಿ 2-3 ಏನಿರ್ತಾರೆ, ಸಣ್ಣ ಸಣ್ಣ ಮಕ್ಕಳು ಮತ್ತು ಹಸ್ಬೆಂಡ್ ವೈಫ್, ಒಂದು ದಿನದ ಏನಾದರೂ ಊಟ ಮಾಡ್ಕೊಂತಾರೆ, ನಡಿ ಅಂತಾರೆ. ವೆರಿ ಪೂವರ್ ಪೀಪಲ್. ಮಿಡಲ್ ಕ್ಲಾಸ್ ಪೀಪಲ್ ಒಂದು ತಿಂಗಳದ ಬಗ್ಗೆ ಯೋಚನೆ ಮಾಡ್ತಾರೆ, 1 ಮಂತ್ ಬಗ್ಗೆ ಪ್ಲಾನಿಂಗ್ ಮಾಡ್ತಾರೆ. 1ನೇ ತಾರೀಕಿಂದ 31ನೇ ತಾರೀಕುವರೆಗೂ ಕೆಲಸ ಮಾಡ್ತಾರೆ. 1ನೇ ತಾರೀಕಿಗೆ ಸ್ಯಾಲ್ರಿ ಬರುತ್ತೆ. ಆ ಸ್ಯಾಲ್ರಿ ಬಂದಿದ ತಕ್ಷಣ ವೈಫ್ ಜೊತೆ ಕೂತ್ಕೊಂಡು, ಮಕ್ಕಳ ಜೊತೆ ಕೂತ್ಕೊಂಡು ಏನು ಮಾಡ್ತಾರೆ, ಪ್ಲಾನಿಂಗ್ ಮಾಡ್ತಾರೆ. ನಾವು ಎಲ್ಲೆಲ್ಲಿ ಶಾಪಿಂಗ್ ಮಾಡೋಣ, ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ, ಎಲ್ಲೆಲ್ಲಿ ಸೇವ್ ಮಾಡೋಣ, ಎಲ್ಲಿ ಎಷ್ಟು ರೇಷನ್ ತೊಗೊಂಬರೋಣ, ರೈಟ್? ಬೈಕ್ EMI ಎಷ್ಟು ಕೊಡೋಣ, ರೈಟ್? ಸ್ಕೂಲ್ ಫೀಸ್ ಎಷ್ಟು ಕಟ್ಟೋಣ, ಇದು ಪ್ಲಾನಿಂಗ್ ಮಾಡ್ಕೊತಾರೆ. 1 ಮಂತ್ ದುಡ್ಡು ಖಾಲಿ ಆಗಿಬಿಡುತ್ತೆ. ಮತ್ತೆ 1 ಮಂತ್ ಕೆಲಸ ಮಾಡ್ತಾರೆ, ಮತ್ತೆ ಪ್ಲಾನಿಂಗ್ ಮಾಡ್ತಾರೆ, ದುಡ್ಡು ಖಾಲಿ ಆಗಿಬಿಡುತ್ತೆ. ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕತೆ. ರಿಚ್ ಪೀಪಲ್ ಏನ್ ಮಾಡ್ತಾರೆ? ರಿಚ್ ಪೀಪಲ್ ಮಾಡ್ತಾರೆ ಅಂದ್ರೆ 1 ಇಯರ್ ಪ್ಲಾನಿಂಗ್ ಇರುತ್ತೆ, 1 ಫಿನಾನ್ಷಿಯಲ್ ಇಯರ್ ಪ್ಲಾನಿಂಗ್. ಏಪ್ರಿಲ್ 1 ಇಂದ ಹಿಡಿದು ಮಾರ್ಚ್ 31 ವರೆಗೂ ನನ್ನ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು, ಎಷ್ಟು ಶಾಪಿಂಗ್ಗೆ ಖರ್ಚು ಮಾಡಬೇಕು, ಎಷ್ಟು EMI ಕಟ್ಟಬೇಕು, ಎಷ್ಟು ಮಕ್ಕಳು ಫೀಸ್ ಕಟ್ಟಬೇಕು, ಮನೆಯಲ್ಲಿ ರೇಷನ್ ಎಷ್ಟು ತಗೊಂಡ್ಬರ್ಬೇಕು, ವೈಫ್ಗೆ ಎಷ್ಟು ಕೊಡಬೇಕು, ತಂದೆ ತಾಯಿಗೆ ಎಷ್ಟು ಕೊಡಬೇಕು, ನನ್ನ ಪಾಕೆಟ್ ಮನಿ ಎಷ್ಟು, ಮಕ್ಕಳು ಪಾಕೆಟ್ ಮನಿ ಎಷ್ಟು, ಈಚ್ ಅಂಡ್ ಎವ್ರಿಥಿಂಗ್ ದೇ ವಿಲ್ ಪ್ಲಾನ್ ಫಾರ್ 1 ಇಯರ್. ಅವರ 1 ಇಯರಿನ ಪ್ಲಾನಿಂಗ್ ಟೋಟಲಿ ಕ್ಲಿಯರ್ ಇರುತ್ತೆ. ಇದು 4ನೇ ಕ್ಯಾಟಗರಿ ಜನ. ಲಾಸ್ಟ್ ಕ್ಯಾಟಗರಿ ವೆರಿ ವೆರಿ ರಿಚ್ ಪೀಪಲ್. ಅವ್ರು ಎಂತ ಪ್ಲಾನಿಂಗ್ ಮಾಡ್ತಾರೆ? ಇವತ್ತಿಂದ 10 ವರ್ಷದ ಪ್ಲಾನಿಂಗ್ ಅವ್ರ ಹತ್ರ ಇರುತ್ತೆ. 10 ಇಯರ್ಸ್ ಪ್ಲಾನಿಂಗ್ ಅವ್ರದ್ದು ಬ್ಲೂ ಪ್ರಿಂಟ್ ಇರುತ್ತೆ ಅವ್ರ ಹತ್ರ. 2021 ಇಂದ ಹಿಡಿದು 2031 ವರೆಗೂ ಏನೇನು ಸಂಪಾದನೆ ಮಾಡಬೇಕು, ಎಲ್ಲೆಲ್ಲಿ ಪ್ರಾಪರ್ಟಿ ಮಾಡಬೇಕು, ಯಾವ ಲೋನ್ ಅನ್ನ ತಗೋಬೇಕು, ಎಷ್ಟು EMI ಇಡ್ಕೋಬೇಕು, ಶಾಪಿಂಗ್ ಎಷ್ಟು ಮಾಡಬೇಕು, ಮಕ್ಕಳಿಗೆ ಯಾವ ಸ್ಕೂಲಲ್ಲಿ ಎಜುಕೇಶನ್ ಕೊಡಿಸ್ಬೇಕು, ಮಕ್ಕಳಿಗೆ ಪಾಕೆಟ್ ಮನಿ ಎಷ್ಟು ಕೊಡಬೇಕು, ನನ್ನ ಪಾಕೆಟ್ ಮನಿ ಎಷ್ಟು, ನಾನು ಡೀಸೆಲ್ ಎಷ್ಟು ಹಾಕ್ಸ್ಬೇಕು, ರೈಟ್? ಲಾಡ್ಜ್ಗಳಿಗೆ ಎಷ್ಟು ಕೊಡಬೇಕು, ರೈಟ್? ಎಕ್ಸ್ಪೆನ್ಸಸ್ ಎಷ್ಟು ಮಾಡಬೇಕು, ಫೀಲ್ಡ್ ಎಕ್ಸ್ಪೆನ್ಸಸ್ ಎಷ್ಟು ಮಾಡಬೇಕು, ಯಾವ ಪ್ರಾಪರ್ಟಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಈಚ್ ಅಂಡ್ ಎವ್ರಿಥಿಂಗ್ ಪಿನ್ ಟು ಪಿನ್ ಬ್ಲೂ ಪ್ರಿಂಟ್ ನೆಕ್ಸ್ಟ್ 10 ವರ್ಷದ್ದು ಅವರ ಹತ್ರ ಇರುತ್ತೆ. ಅದಕ್ಕೋಸ್ಕರ ಅವರು ಕರೋಡ್ಪತಿ, ಅರಬಪತಿ, ಖರಬಪತಿ ಆಗ್ತಾರೆ. ಸೊ ಡಿಯರ್ ಫ್ರೆಂಡ್ಸ್, ಇವತ್ತಿಂದ ನೀವು ಕೂಡ ವೆರಿ ವೆರಿ ರಿಚ್ ಕ್ಯಾಟಗರಿಯಲ್ಲಿ ಟರ್ನ್ ಆಗಬೇಕು ಅಂದರೆ ನಾನು ಒಂದು ಹೇಳ್ತೀನಿ ಕೇಳಿ. ನೆಕ್ಸ್ಟ್ 10 ವರ್ಷದ ಪ್ಲಾನಿಂಗ್ ಇನ್ನ ಬ್ಲೂ ಪ್ರಿಂಟ್ ನಿಮ್ಮ ಹತ್ರ ಇರಬೇಕು. ಇವತ್ತು ನೀವು ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಹತ್ರ ಹೋಗಿ, ಟಾಟಾ ಮ್ಯಾನೇಜ್ಮೆಂಟ್ ಹತ್ರ ನೆಕ್ಸ್ಟ್ 10 ವರ್ಷದಲ್ಲಿ ಅವ್ರು ಏನೇನು ಅಚೀವ್ ಮಾಡಬೇಕು ಅನ್ನೋದು ಅವ್ರ ಹತ್ರ ಇರುತ್ತೆ. ರಿಲಯನ್ಸ್ ಗ್ರೂಪ್ ಆಫ್ ಕಂಪನೀಸ್ ಹತ್ರ ಹೋಗಿ, ಅಂಬಾನಿ ಅವ್ರ ಹತ್ರ ನೆಕ್ಸ್ಟ್ 10 ಇಯರ್ಸ್ ಇಂದು ಬ್ಲೂ ಪ್ರಿಂಟ್ ಅವ್ರ ಹತ್ರ ಇರುತ್ತೆ. ಅದಕ್ಕೋಸ್ಕರ ಅವರು ಕರೋಡ್ಪತಿನೇ ಆಗ್ತಾ ಇದ್ದಾರೆ, ಯಾವತ್ತು ಲಾಸ್ ಅಲ್ಲಿ ಹೋಗ್ತಾ ಇಲ್ಲ. ನಾವು ಏನಕ್ಕೋಸ್ಕರ ಹಿಂದಕ್ಕೆ ಹೋಗ್ತಾ ಇದ್ದೀವಿ? ಜಸ್ಟ್ ಬಿಕಾಸ್ ಆಫ್ ವಿ ಡೋಂಟ್ ಹ್ಯಾವ್ ಎ ಪ್ರಾಪರ್ ಫಿನಾನ್ಷಿಯಲ್ ಪ್ಲಾನ್. ನಮ್ಮ ಹತ್ರ ಪ್ರಾಪರ್ ಫಿನಾನ್ಷಿಯಲ್ ಪ್ಲಾನ್ ಇಲ್ಲ. ಸೊ ಈಗ ನಾನು ನಿಮಗೆ ಸಮ್ ಬೇಸಿಕ್ ರೂಲ್ಸ್ ಹೇಳ್ತೀನಿ. ನಾನೇನು ಫಾಲೋ ಮಾಡಿದ್ದೆ, ಯಾರೇನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಬಟ್ ನಾನೇನು ಫಾಲೋ ಮಾಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಕೇಳಿ. ಡಿಯರ್ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್, ನಿಮಗೆ ಮಂತ್ಲಿ 10,000 ರೂಪೀಸ್ ಇನ್ಕಮ್ ಬಂತು. ಎನಿ ಸೋರ್ಸ್, ನಿಮ್ದು ಏನೇ ಸೋರ್ಸ್ ಇರ್ಬೋದು, ನಾನು ಅದರಲ್ಲಿ ಇನ್ವಾಲ್ವ್ ಆಗಲ್ಲ. ಬಟ್ ಫಾರ್ ಎಕ್ಸಾಂಪಲ್ 10,000 ರೂಪೀಸ್ ನಿಮ್ಮ ಅಕೌಂಟಿಗೆ ಬಂತು. ಆ 10,000 ರೂಪೀಸ್ನ ನೀವು ಯಾವ ಥರ ಡಿವೈಡ್ ಮಾಡ್ತೀರಾ? ನಾನು ಯಾವ ಥರ ಡಿವೈಡ್ ಮಾಡ್ತೀನಿ ಅಂತ ಹೇಳ್ತೀನಿ ಕೇಳಿ. ಒಂದು ಫಾರ್ಮುಲಾನ ನಾನು ಅಪ್ಲೈ ಮಾಡ್ತೀನಿ, 50-30-20 ರೂಲ್. 50:30:20 ರೂಲ್. ಏನು ಸರ್ ಇದು? 10,000 ರೂಪಾಯಿನಲ್ಲಿ 50% ಮನಿ ಸೈಡಿಗೆ ತೆಗಿತೀನಿ, 30% ಮನಿ ಸೈಡಿಗೆ ತೆಗಿತೀನಿ, 20% ಮನಿ ಸೈಡಿಗೆ ತೆಗಿತೀನಿ. 50% ಮನಿ ನಾನು ಖರ್ಚು ಮಾಡ್ತೀನಿ ಮನೆಗೆ ರೇಷನ್ ತಗೊಂಬರ್ಲಿಕ್ಕೋಸ್ಕರ. ನಾವು ಖರ್ಚು ಮಾಡಬೇಕಾಗಿರೋದು ಆ 50% ಮನಿ ಮಕ್ಕಳ ಸ್ಕೂಲ್ ಫೀಸ್ಗೆ,
ನಾವು ಖರ್ಚು ಮಾಡಬೇಕಾಗಿರೋದು ಆ 50% ಮನಿ ಕರೆಂಟ್ ಬಿಲ್ಗೆ, ನಾವು ಖರ್ಚು ಮಾಡಬೇಕಾಗಿರೋದು ಆ 50% ಮನಿ ಸಿಲಿಂಡರ್ಗೋಸ್ಕರ, ನಾವು ಖರ್ಚು ಮಾಡಬೇಕಾಗಿರೋದು ಶಾಪಿಂಗ್ಗೋಸ್ಕರ, ನಾವು ಖರ್ಚು ಮಾಡಬೇಕಾಗಿರೋದು ಬೇಸಿಕ್ ನೀಡ್ಸ್ಗೋಸ್ಕರ. ಬೇಸಿಕ್ ನೀಡ್ಸ್ ಎವ್ರಿ ಮಂತ್ ನಮಗೆ ಏನು ಬೇಕಾಗಿದೆನೋ ಆ ಬೇಸಿಕ್ ನೀಡ್ಸ್, ಅವಶ್ಯಕತೆ, ಇಂಪಾರ್ಟೆಂಟ್ ವಸ್ತುಗಳಿಗೋಸ್ಕರ, ಇಂಪಾರ್ಟೆಂಟ್ ಕೆಲಸಗಳಿಗೋಸ್ಕರ ನಾವು ಆ 50% ಮನಿನ ಖರ್ಚು ಮಾಡಬೇಕು. ರಿಮೈನಿಂಗ್ 50% ಅಲ್ಲಿ 30% ಮತ್ತೆ 20% ಏನಕ್ಕೆ ತೆಗಿಬೇಕು. 30% ದುಡ್ಡು ನಾವು ತೆಗಿಬೇಕಾಗಿರೋದು EMIಗೋಸ್ಕರ, ಲೋನ್ಸ್ಗೋಸ್ಕರ. ಲೋನ್ಸ್ ಯಾವುದಾದ್ರೂ ತಗೊಂಡಿದ್ರೆ ಅದಕ್ಕೆ EMI ಕಟ್ಟಲಿಕ್ಕೋಸ್ಕರ, ರೈಟ್, ಬಟ್ಟೆ ತಗೊಳ್ಳಿಕ್ಕೋಸ್ಕರ, ಶೂಸ್ ತಗೊಳ್ಳಿಕ್ಕೋಸ್ಕರ, ಸಮ್ ವಾಂಟ್ಸ್. ನೀಡ್ಸೇ ಬೇರೆ, ವಾಂಟ್ಸೇ ಬೇರೆ. ರಿಮೈನಿಂಗ್ 20% ಮನಿ ಯು ನೀಡ್ ಟು ಸೇವ್ ಆರ್ ಇನ್ವೆಸ್ಟ್. ರಿಮೈನಿಂಗ್ 20% ಮನಿ ಯು ನೀಡ್ ಟು ಸೇವ್ ಆರ್ ಇನ್ವೆಸ್ಟ್. ವೆರಿ 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 ಇಂಪಾರ್ಟೆಂಟ್. ಸರ್ ಯಾವ ಥರ ಸೇವ್ ಮಾಡಬೇಕು, ಯಾವ ಥರ ಇನ್ವೆಸ್ಟ್ ಮಾಡಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ ಸರ್. ನಾನು ಹೇಳ್ತೀನಿ ಕೇಳಿ, ಯಾವ ಥರ ಸೇವ್ ಮಾಡಬೇಕು. ಫಸ್ಟ್ ಆಫ್ ಆಲ್ 20% ಮನಿ ನೀವೇನು ಮಾಡಿ ಅಂದರೆ ಒಂದು ಎಮರ್ಜೆನ್ಸಿ ಫಂಡನ್ನು ಮಾಡಿ. ವೆರಿ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಫಂಡ್. ಫಸ್ಟ್ ಎಲ್ಲೆಲ್ಲೂ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ಎಲ್ಲೆಲ್ಲಿ ಸೇವ್ ಮಾಡಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನೀವು ಮಾಡಬೇಕಾಗಿರೋದು ಏನಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ 10,000 ರೂಪಾಯಿ ಇನ್ಕಮ್ ಅಂದರೆ 2,000 ರೂಪಾಯಿ ಸೈಡಿಗೆ ತೆಗೀರಿ, ಆ ಎಮರ್ಜೆನ್ಸಿ ಫಂಡಲ್ಲಿ ಇಟ್ಬಿಡಿ. ಎಮರ್ಜೆನ್ಸಿ ಫಂಡ್ ಅಂದರೆ ಎಲ್ಲಿ ಸರ್? ನಿಮ್ಮ ಮನೆಯಲ್ಲಾದರೂ ಇಟ್ಕೊಳ್ರಿ, FD ಮಾಡಿರಿ. FD ಅಂದರೆ ಟ್ಯಾಕ್ಸ್ ಸೇವಿಂಗ್ FD ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಟ್ಯಾಕ್ಸ್ ಸೇವಿಂಗ್ FD ಮಾಡಿದರೆ ನೀವು 3 ಇಯರ್ಸ್ 5 ಇಯರ್ಸಲ್ಲಿ ಇಟ್ಟಿರ್ತೀರಲ್ಲ, 3 ಇಯರ್ಸ್ 5 ಇಯರ್ಸ್ವರೆಗೂ ತಗೊಳಕ್ಕೆ ಬರಲ್ಲ. ನಾನ್ ಟ್ಯಾಕ್ಸ್ ಸೇವರ್ FD ಮಾಡಿ, ರೈಟ್. ನೀವು ಇವತ್ತು FD ಮಾಡಿ ನಾಳೆನೇ ತಕ್ಕೋಬಹುದು. ಆ ಥರ FD ನಿಮ್ಮ SBI ಅಕೌಂಟ್ ಇದ್ರೆ SBI ಯೋನೋ ಆ್ಯಪಲ್ಲಿ ಕೂಡ ನೀವು ಇದು ಮಾಡ್ಬೋದು. ಆಕ್ಸಿಸ್ ಬ್ಯಾಂಕಿಂದು ನಿಮ್ಮ ಅಕೌಂಟ್ ಇದ್ರೆ ಆಕ್ಸಿಸ್ ಬ್ಯಾಂಕಿನ ಆ್ಯಪಲ್ಲಿ ಕೂಡ ಇದು ಮಾಡಬೇಕು. ಎಲ್ಲ ಈಗ ಡಿಜಿಟಲೈಸ್ಡ್ ಆಗಿಬಿಟ್ಟಿದೆ. ನೀವು ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆಯೋ ಆ ಬ್ಯಾಂಕಿನ ಆ್ಯಪ್ ಒಳಗಡೆ ನೀವು FD ನಿಮ್ಮ ಕೈಯಿಂದನೇ ಮಾಡ್ಬೋದು. ಬ್ಯಾಂಕಿಗೆ ಹೋಗೋದು ಅವಶ್ಯಕತೆ ಇಲ್ಲ. ಇವತ್ತು ನೀವು FD ಮಾಡ್ಬೋದು, ನಾಳೆನೂ ತಕ್ಕೋಬೋದು, ನೋ ಇಶ್ಯೂ. ಇಮ್ಮಿಡಿಯೇಟ್ಲಿ ಅಕೌಂಟಲ್ಲಿ ಬಂದು ಬಿಟ್ಟು ಬಿಡುತ್ತೆ. ಎಮರ್ಜೆನ್ಸಿ ಫಂಡ್ ಸರ್ ಹೆಂಗೆ ಸರ್? ಎಮರ್ಜೆನ್ಸಿ ಫಂಡ್ ಯಾವ ಥರ ಸರ್? ನೆಕ್ಸ್ಟ್ 6 ಮಂತ್ಸ್ ಫಾರ್ ಎಕ್ಸಾಂಪಲ್ ಯಾವ ಥರ ಮಾಡಬೇಕಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಒಂದು 3,000 ರೂಪಾಯಿ ಬೇಕಾಗಿದೆ ಪ್ರತಿ ತಿಂಗಳ. ಎವ್ರಿ ಮಂತ್ ರೇಷನ್ ತೊಗೊಂಬರ್ಲಿಕ್ಕೋಸ್ಕರ ನಿಮ್ಮ ಮನೆ ನಡಿಲಿಕ್ಕೆ 3,000 ರೂಪೀಸ್ ಎವ್ರಿ ಮಂತ್ ಬೇಕಾಗಿದೆ ಅಂತ ಅನ್ಕೊಳ್ಳೋಣ. 3,000 ರೂಪೀಸ್ ಪರ್ ಮಂತ್ ಇಂಟು 6 ಮಂತ್ಸ್, 6 3 ಜಾ 18, 18,000 ರೂಪಾಯಿ ನಿಮ್ಮ ಎಮರ್ಜೆನ್ಸಿ ಫಂಡಲ್ಲಿ ಯಾವಾಗಲೂ ಇರಬೇಕು. 18,000 ರೂಪೀಸ್ ಶುಡ್ ಬಿ ದೇರ್ ಇನ್ ಯುವರ್ ಎಮರ್ಜೆನ್ಸಿ ಫಂಡ್ ಫಾರ್ ಆಲ್ವೇಸ್. ಏನಕ್ಕೋಸ್ಕರ ಸರ್ ಇದು? ಸರ್ ನೋಡಿ, ಈ ಥರ ಲಾಕ್ಡೌನ್ ಆಗಿಬಿಡ್ತು. ಈಗ ನಿಮಗೆ ಸ್ಯಾಲ್ರಿ ಡೌನ್ ಆಗಿಬಿಟ್ಟಿರುತ್ತೆ. ಅವ್ರ ಸ್ಯಾಲ್ರಿ ಮಾಡೋರಿಗೆ ಎಷ್ಟೋ ಜನರಿಗೆ ಜಾಬ್ ಹೋಗ್ಬಿಟ್ಟಿರುತ್ತೆ, ಜಾಬ್ ಸಿಗ್ತಾ ಇರೋಂಗಿಲ್ಲ. ಈಗ ನಿಮಗೆ ಜಾಬ್ ಹೋದಾಗ ನಿಮಗೆ ದುಡ್ಡು ಕೊಡೋರು ಯಾರು? ನಾನು ಹೇಳ್ತೀನಿ ಕೇಳಿ. ಆ ಎಮರ್ಜೆನ್ಸಿ ಫಂಡನ್ನು ನೀವು 6 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು, 6 ಮಂತ್ಸ್ವರೆಗೂ ಯೂಸ್ ಮಾಡ್ಕೋಬೋದು, ರೈಟ್. ಸಡನ್ಲಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ, ನಿಮ್ಮ ತಂದೆಗೆ, ನಿಮ್ಮ ತಾಯಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ವೈಫ್ಗೆ ಆಗ್ಬಿಡ್ತು, ಆಕಸ್ಮಿಕವಾಗಿ ಏನೋ ಒಂದು ಹೆಲ್ತ್ ಇಶ್ಯೂಸ್ ಆಗ್ಬಿಡ್ತು. ಆ ಟೈಮಲ್ಲಿ ದುಡ್ಡು ನಿಮ್ಮ ಹತ್ರ ಇರಬೇಕಲ್ಲ, ಆ ಎಮರ್ಜೆನ್ಸಿ ಫಂಡನ್ನು ನೀವು ಯೂಸ್ ಮಾಡ್ಕೋಬೋದು. 6 ಮಂತ್ಸ್ ಎವ್ರಿ ಮಂತ್ ನಿಮಗೆ 3,000 ರೂಪೀಸ್ ಅವಶ್ಯಕತೆ ಇದೆ ಮನೆ ನಡೆಸಲಿಕ್ಕೋಸ್ಕರ ಅಂದರೆ 6 ಮಂತ್ಸ್ ಇನ್ನು ಎಮರ್ಜೆನ್ಸಿ ಫಂಡ್ ನೀವು ನಿಮ್ಮ FD ಅಲ್ಲಿ ಇಲ್ಲ ಸೇವಿಂಗ್ ಅಕೌಂಟಲ್ಲಿ ಸೈಡಿಗೆ ಇಟ್ಬಿಡ್ಬೇಕು, ಇಲ್ಲ ಮನೆಯಲ್ಲಿ ಸೈಡಿಗೆ ಇಟ್ಬಿಡ್ಬೇಕು. ಅದನ್ನು ಮುಟ್ಟಬಾರ್ದು. ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ನೀವು ಅದನ್ನು ಮುಟ್ಟಬೇಕು, ರೈಟ್. ಇದು ನಾನು ಮಾಡ್ತೀನಿ, ನಾನು ಇದೇ ಮಾಡೋದು. ನೆಕ್ಸ್ಟ್ ಏನು ಮಾಡ್ಬೋದು ಸರ್? ನೀವು ಸೇವಿಂಗ್ ಅಕೌಂಟಲ್ಲಿ ದುಡ್ಡು ಇಡ್ತೀನಿ ಅಂದರೆ ಸೇವಿಂಗ್ ಅಕೌಂಟ್ ಈಸ್ ನಾಟ್ ಎ ಸೇವಿಂಗ್ ಅಕೌಂಟ್, ಇಟ್ ಈಸ್ ಎ ಶೇವಿಂಗ್ ಅಕೌಂಟ್. ಸೇವಿಂಗ್ ಅಕೌಂಟ್ ಯಾವತ್ತು ಸೇವಿಂಗ್ ಅಕೌಂಟ್ ಅಲ್ಲ. ಸೇವಿಂಗ್ ಅಕೌಂಟ್ ಶೇವಿಂಗ್ ಅಕೌಂಟ್ ಇದ್ದಂಗೆ. ನೀವು ಇವತ್ತು 1,000 ರೂಪಾಯಿ ಇಟ್ಟರೆ ಆ ಅಕೌಂಟಲ್ಲಿ, 1,000 ರೂಪಾಯಿ ನೀವು ಇವತ್ತು ಅಕೌಂಟಲ್ಲಿ ಇಟ್ಟರೆ, ನೀವು ಮುಂದಿನ ವರ್ಷ ಹೋಗಿ ಆ 1,000 ರೂಪಾಯಿದ ವ್ಯಾಲ್ಯೂ 930 ರೂಪಾಯಿ ಆಗಿರುತ್ತೆ. 7% ಇನ್ಫ್ಲೇಷನ್ ತಗೊಂಡ್ರು ಕೂಡ 1,000ಗೆ ನೀವು 7% ತೆಗೆದ್ರು ಕೂಡ ಕ್ಯಾಲ್ಕುಲೇಟ್ ಮಾಡಿ, ನಾನು ರಾಂಗ್ ಹೇಳಿರ್ಬೋದು 930 ಅಂತೇಳಿ, ಬಟ್ 7% ಅವ್ರು 8% ಇನ್ಫ್ಲೇಷನ್ ನೀವು ಹಾಕಿದ್ರು ಕೂಡ 1,000 ಇಂಟು 7% ಮಾಡಿ ಎಷ್ಟು ಬರುತ್ತೆ, ಅದನ್ನ -1,000 ಮಾಡಿ ಎಷ್ಟಾಗುತ್ತೆ ಲೆಕ್ಕ ಹಾಕಿ. ಮೈನಸ್ ಆಗುತ್ತೆ. ಅದು ನಿಮ್ಮ ದುಡ್ಡಿನ ವ್ಯಾಲ್ಯೂ ಯಾವಾಗಲೂ ಡಿಕ್ರೀಸ್ ಆಗುತ್ತೆ, ಯಾವತ್ತೂ ಇನ್ಕ್ರೀಸ್ ಆಗಲ್ಲ. ಇನ್ಫ್ಲೇಷನ್ ಅಂದರೆ ಏನು ಸರ್? ಮಹಂಗಾಯಿ, ದುಬಾರಿತನ, ರೈಟ್. ಈ ಜುಬ್ಬ ನಾನು ಇವತ್ತು ತಗೊಂಡೆ 2,000 ರೂಪೀಸ್ಗೆ ಅಂದರೆ, ಇದೇ ಜುಬ್ಬ ಮುಂದಿನ ವರ್ಷ ತಗೊಳಕ್ಕೆ ಹೋದ್ರೆ 2,500 ರೂಪಾಯಿ ಆಗಿರ್ಬೋದು, 2,200 ಆಗಿರ್ಬೋದು, 2,300 ಆಗಿರ್ಬೋದು, ಬಟ್ 2,000ಗೆ ಮಾತ್ರ ನಿಜವಾಗ್ಲೂ ಸಿಗಲ್ಲ, ರೈಟ್. ಇನ್ಫ್ಲೇಷನ್ ರೇಟ್ ಯಾವಾಗಲೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮ್ಮ ದುಡ್ಡು ಸೇವಿಂಗ್ಸ್ ಅಕೌಂಟಲ್ಲಿ ನೀವು ಅನ್ಕೊಂತೀರಾ ಅವರು ವರ್ಷಕ್ಕೆ 2 ಟೈಮ್ 3 ಟೈಮ್ ಇಂಟ್ರೆಸ್ಟ್ ಕೊಡ್ತಾರಲ್ಲ ಸರ್ ಅಂತ.
ಅವರು ನಿಮ್ಮ ದುಡ್ಡಿಂದ 6%, 7%, 8%, 10%ಗೆ ಮಾರ್ಕೆಟಲ್ಲಿ ಕಳಿಸಿ ನಿಮಗೆ ಅದರದ್ದು 0.1 or 0.2% ನಿಮಗೆ ಕೊಡ್ತಾರೆ ಅಷ್ಟೇ, ಬೇರೆದೇನಿಲ್ಲ. ಈ ಪ್ರಪಂಚದಲ್ಲಿ ಯಾರ್ಯಾರು ಕರೋಡ್ಪತಿ ಆಗಿದ್ದಾರೆ ಅವರೆಲ್ಲ ಬ್ಯಾಂಕಿಗೆ ದುಡ್ಡು ಕೊಟ್ಟು ಕರೋಡ್ಪತಿ ಆಗಿಲ್ಲ, ಬ್ಯಾಂಕಿಂದ ದುಡ್ಡು ತಗೊಂಡು ಕರೋಡ್ಪತಿ ಆಗಿದ್ದಾರೆ. ಇದು ಹೇಗೆ ಸರ್? ಬರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ರೈಟ್, ಎಮರ್ಜೆನ್ಸಿ ಫಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಸರ್ ಎಮರ್ಜೆನ್ಸಿ ಫಂಡ್ ನಾನು ರೆಡಿ ಆಯಿತು ಸರ್, ಈಗ ನಾನು ಇನ್ನೂ ಉಳ್ಕಿರ್ತಕ್ಕಂಥ ನೆಕ್ಸ್ಟ್ ಬರ್ತಕ್ಕಂಥ ದುಡ್ಡು ನಾನು ಯಾವ ಥರ ಮಾಡಲಿ ಸರ್? 20% ನೀವು ತೆಗಿತಿರಲ್ಲ, ಆ 20%ನ್ನ ನೀವು ಎಮರ್ಜೆನ್ಸಿ ಫಂಡ್ ಆದಮೇಲೆ ನೀವು ಇನ್ವೆಸ್ಟ್ ಮಾಡಬಹುದು. ಸೇವಿಂಗ್ಸ್ ನೀವು ಮಾಡಿದಿರಾ, ಸೇವಿಂಗ್ಸು ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್? ನೋಡಿ, ನಾನು ಸ್ಟಾಕ್ಸ್ ಬಗ್ಗೆ ಈಗಲೇ ಮಾತಾಡಲ್ಲ. ಸ್ಟಾಕ್ ಮಾರ್ಕೆಟ್ ಅಂದರೆ ತುಂಬ ಜನ ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ ಒಳಗಡೆ, ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ತುಂಬ ಜನರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜೇ ಇಲ್ಲ ಸರ್. ತುಂಬ ಜನರಿಗೆ ನಾಲೆಜ್ ಇಲ್ಲ. ಬಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಈ ವಿಡಿಯೋನಲ್ಲಿ ಮಾತಾಡೋದು ಬೇಡ, ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ, ಅಂಡ್ ನಿಮಗೂ ಕನ್ಫ್ಯೂಸ್ ಆಗಿಬಿಡುತ್ತೆ. ಒಂದು ಎಮರ್ಜೆನ್ಸಿ ಫಂಡ್ ನಿಮಗೆ ನೆನಪಿರಲಿ, ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ 2 ಆ್ಯಪ್ಸ್ ಇದ್ದಾವೆ. ಇವತ್ತು ನಾನು ಒಂದೇ ಒಂದು ಆ್ಯಪ್ ಸಜೆಸ್ಟ್ ಮಾಡ್ತೀನಿ ನಿಮಗೆ, ಗ್ರೋ ಆ್ಯಪ್. ಗ್ರೋ ಆ್ಯಪಲ್ಲಿ ನೀವು ನಿಮ್ಮ ದುಡ್ಡನ್ನು ಸೇವ್ ಮಾಡಿ ಇಡ್ಬೋದು. ಎದರಲ್ಲಿ ಸೇವ್ ಮಾಡ್ಬೋದು ಸರ್? ಬೆಸ್ಟ್ ವೇ ಟು ಇನ್ವೆಸ್ಟ್ ಯುವರ್ ಮನಿ ಈಸ್ ಇನ್ ಮ್ಯೂಚುವಲ್ ಫಂಡ್ಸ್. ಮ್ಯೂಚುವಲ್ ಫಂಡ್ಸ್ ಇಸ್ ದ ಬೆಸ್ಟ್ ಅಂಡ್ ಬೆಟರ್ ವೇ ಟು ಇನ್ವೆಸ್ಟ್ ಯುವರ್ ಮನಿ. ಮ್ಯೂಚುವಲ್ ಫಂಡ್ ಯಾವ ಥರ ಸರ್? ಹೆಂಗೆ ಸರ್? ನಾನು ವಿತಿನ್ 4 days ಒಳಗಡೆ ಮ್ಯೂಚುವಲ್ ಫಂಡಲ್ಲಿ ನೀವು ಯಾವ ಥರ ಇನ್ವೆಸ್ಟ್ ಮಾಡಬೇಕು, ನಿಮ್ಮ ದುಡ್ಡು ಯಾವ ಥರ ಸೇವ್ ಆಗಿಡಬೇಕು, ನಿಮ್ಮ ದುಡ್ಡನ್ನು ಯಾವ ಥರ ಡಬಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಪಕ್ಕಾ ಹೇಳ್ತೀನಿ. ಅಕಸ್ಮಾತ್ ನೀವು ವಿಡಿಯೋಸ್ನ ಶೇರ್ ಮಾಡಿದರೆ ಮಾತ್ರ. ತುಂಬ ಜನರಿಗೆ ಹೆಲ್ಪ್ ಮಾಡೋದು ನನ್ನ ಉದ್ದೇಶ ಇದೆ. ಫಿನಾನ್ಷಿಯಲಿ ನೀವು ಹಿಂದಕ್ಕೆ ನೋಡ್ತಿರ್ತೀರಾ ಬುಕ್ಸ್, ನಾನು ತುಂಬ ಓದಿದ್ದೀನಿ ಫಿನಾನ್ಷಿಯಲ್ ಬಗ್ಗೆ. ಯಾಕಂದರೆ ನಾನು ತುಂಬ ಜನರಿಗೆ ನೋಡ್ತಾ ಇದ್ದೀನಿ, ಎಷ್ಟೋ ಜನ ನನ್ನ ಟೀಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನನಗೆ ಫ್ರೆಂಡ್ಸ್ ಕೂಡ ಇದ್ದಾರೆ. ಅವ್ರು ಹೇಳ್ತಾರೆ, ಶಬೀರ್ ದುಡ್ಡು ಪೈಸೊಮ್ಮೆ ಬರ್ಕತಿಶ್ ನೈ ಹೇಜಿ ಅಂತಾರೆ. ಅಂದರೆ ದುಡ್ಡು ದುಡಿತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದಾವೋ ಕಾಣ್ತಾ ಇಲ್ಲ. ಎದಕ್ಕೆ ಕಾಣ್ತಾ ಇಲ್ಲ? ಹಿಂಗೆ ಕಾಣ್ಲಾರ್ದಂಗೆ ನಾನು 80 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀನಿ. ನಾನು ಟ್ರೈನಿಂಗ್ ಕೊಡ್ತಾ ಇಲ್ಲ, ನಿಮಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಾನು ಟ್ರೈನಿಂಗ್ ಕೊಡಂಗಿದ್ರೆ ನಿಂತ್ಕೊಂಡು ಮಾತಾಡ್ತೀನಿ, ಕುತ್ಕೊಂಡು ಎದಕ್ಕೆ ಮಾತಾಡ್ತಿದ್ದೀನಿ ಅಂದರೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ರೈಟ್, ಇದು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಸರ್ ಗ್ರೋ ಆ್ಯಪ್ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು? ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಗ್ರೋ ಆ್ಯಪ್ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಲಿಂಕ್ ಕೊಡ್ತೀನಿ. ಆ ಲಿಂಕಿಂದ ನೀವು ಗ್ರೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಗ್ರೋ ಆ್ಯಪಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ್ಯಂಡ್ ರಿಮೈನಿಂಗ್ ಉಳ್ಕಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ನೀವು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮಗೆ ಪಕ್ಕಾ ಹೇಳ್ತೀನಿ. ನನ್ನ ನೆಕ್ಸ್ಟ್ 3 monthsವರೆಗೂ ನಾನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆನೇ ವಿಡಿಯೋಸ್ನ ತಯಾರು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೋಸ್ಕರ. ಇನ್ಸೂರೆನ್ಸ್ ಜನ ಬಂದು ಮಾಡಿಸ್ತಾರೆ. ಇನ್ಸೂರೆನ್ಸ್ ಯಾವ ಥರ ಮಾಡಿಸ್ಬೇಕು ಸರ್? ಇನ್ಸೂರೆನ್ಸ್ ಹೇಗೆ ಸರ್? ಯಾವ ಇನ್ಸೂರೆನ್ಸ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್? ಯಾವ ಇನ್ಸೂರೆನ್ಸ್ ನಮಗೆ ಟೋಪಿ ಹಾಕ್ತಾರೆ ಸರ್? ಯಾವ ಇನ್ಸೂರೆನ್ಸ್ನವರು ನಮಗೆ ಲಾಭ ಕೊಡ್ತಾರೆ ಸರ್? ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಾದಮೇಲೆ ಗೋಲ್ಡಲ್ಲಿ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಹತ್ರ ಇದು ಮಾಡ್ತೀನಿ, ನಾಲೆಜ್ ಕೊಡ್ತೀನಿ. PPF ಅಂದರೆ ಏನು, RD ಅಂದರೆ ಏನು, ರೆಕರಿಂಗ್ ಡೆಪಾಸಿಟ್ ಅಂದರೆ ಏನು, ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ನನ್ನ ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆನೂ ನಾನು ನಿಮಗೆ ಇದರಲ್ಲಿ ನಾಲೆಜ್ ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ಇಟ್. ನಾನು 100% ಕೊಡ್ತೀನಿ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ನಾನು ಇಷ್ಟಲ್ಲೇ ಮುಗಿಸ್ತಾ ಇದ್ದೀನಿ. ಗ್ರೋ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಫಸ್ಟ್ ಈ ವಿಡಿಯೋದಿಂದ ಗ್ರೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಥರ ಇನ್ವೆಸ್ಟ್ ಮಾಡಬೇಕನ್ನೋದು ನೆಕ್ಸ್ಟ್ 3-4 days ಒಳಗಡೆ ನಾನು ನಿಮಗೆ ಹೇಳ್ತೀನಿ. ಬಟ್ ಈಗ ನಿಮ್ಮ ಫೋಕಸ್ ಒಂದೇನಿರಬೇಕು ಅಂದರೆ 50-30-20 ರೂಲ್. ಆ್ಯಂಡ್ 20% ಏನು ನೀವು ತೆಗಿತೀರಾ ಫಸ್ಟ್ ಎಮರ್ಜೆನ್ಸಿ ಫಂಡ್ 3000 × 6. ನಿಮ್ಮ ಮನೆಗೆ ಎಷ್ಟು? ನನ್ನ ಮನೆಗೆ ಪ್ರತಿ ತಿಂಗಳ 30,000 ರೂಪಾಯಿ ಬೇಕು. 30,000 × 6 1,80,000 ನನ್ನ ಎಮರ್ಜೆನ್ಸಿ ಫಂಡಲ್ಲಿ ಇರಬೇಕು. ಅದು ಬಿಟ್ಟು ಉಳ್ಕಿರ್ತಕ್ಕಂಥ ದುಡ್ಡನ್ನ ನಾನು ಇನ್ವೆಸ್ಟ್ ಮಾಡಬೇಕು. ಎಲ್ಲಿ? ಮ್ಯೂಚುವಲ್ ಫಂಡ್ಸ್ ನಾನು ಹೇಳ್ತಾ ಇದ್ದೀನಿ ಕೇಳಿ. ಮ್ಯೂಚುವಲ್ ಫಂಡ್ಸಿನ ಕ್ಯಾಲ್ಕುಲೇಷನ್, ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು, ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ಕೊಡ್ತೀನಿ. ನಾನು ತುಂಬ ಜನರಿಗೆ ನೋಡಿದೆ, ಯಾರು ಮುಂದೆ ಬಂದಿಲ್ಲ, ತುಂಬ ಜನ ನನಗೆ ಕಂಡಿಲ್ಲ. ಸೊ ನಾನೇ ಮುಂದೆ ಬರೋಣ ಫಿನಾನ್ಷಿಯಲ್ ಪ್ಲಾನಿಂಗ್. ನೋಡಿ ಸರ್, ಇಡೀ ಪ್ರಪಂಚದಲ್ಲಿ 1-2 ಯೂನಿವರ್ಸಿಟಿ ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾವ ಯೂನಿವರ್ಸಿಟಿ ಕೂಡ, ಯಾವ ಕಾಲೇಜ್ ಕೂಡ ಫಿನಾನ್ಷಿಯಲ್ ಸೆಕ್ಯೂರಿಟಿ, ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಎಜುಕೇಷನ್ ಕೊಡಲ್ಲ. ಎಸ್ಪೆಷಲಿ ಇಂಡಿಯಾದಲ್ಲಿ ಯಾವ ಕಾಲೇಜ್ ಕೂಡ ಯಾವ ಥರ ಸೌಕಾರ ಆಗಬೇಕು ಅಂತ ಹೇಳ್ಕೊಡಲ್ಲ, ಯಾವ ಥರ ನೌಕರ ಆಗ್ಬೇಕಂತಾನೆ ಹೇಳ್ಕೊಡ್ತಾರೆ. ಸೌಕಾರ ಯಾವ ಥರ ಆಗಬೇಕು ಅಂತ ಹೇಳ್ಕೊಡಲ್ಲ. ಅದಕ್ಕೆ ನಾವು ಒಂದು ಉಪ್ಪನ್ನ ಎತ್ತಿದ್ವಿ. ಖಂಡಿತ ನಮ್ಮ ಸೌತ್ ಇಂಡಿಯಾದಲ್ಲಿ, ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿರ್ತಕ್ಕಂಥ ಜನರಿಗೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಯಾವ ಥರ ಫಿನಾನ್ಷಿಯಲ್ ಫ್ರೀಡಮ್ನ ಆದಷ್ಟು ಬೇಗ ರಿಟೈರ್ಮೆಂಟ್ ಯಾವ ಥರ ತಗೋಬೇಕು, ಯಂಗ್ ಏಜಲ್ಲಿ ಯಾವ ಥರ ರಿಟೈರ್ಮೆಂಟ್ ತಗೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋಸ್ ತುಂಬ ನಾನು ತಯಾರು ಮಾಡಿ ಹಾಕ್ತೀನಿ. ನಿಮ್ಮ ಸಹಕಾರ ನಮ್ಮ ಜೊತೆ ಇರಬೇಕು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ,
ಕಮೆಂಟ್ ಮಾಡಿ. ಇನ್ನು ನೀವು ಯಾವ ಟಾಪಿಕ್ಸ್ ಬಗ್ಗೆ ನಮ್ಮ ಕಡೆಯಿಂದ ವಿಡಿಯೋಸ್ನ ನೋಡ್ಬೇಕಂತ ಹೇಳಿ ಇದೀರೋ ಕಮೆಂಟ್ ಮಾಡಿ. ಅಂಡ್ ನಿಮ್ಮ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಬರೀ ವಿಡಿಯೋ ನೋಡಿ ಸೈಲೆಂಟ್ ಆಗೋದಲ್ಲ, ಎಕ್ಸಿಕ್ಯೂಷನ್ ಪ್ರೊಸೆಸ್ ಈಸ್ ಇಂಪಾರ್ಟೆಂಟ್. ಇಮ್ಮಿಡಿಯೇಟ್ಲಿ ಕೆಳಗಡೆ ಹೋಗಿ ಗ್ರೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಾಳೆ ನಿಮಗೆ ವಿತಿನ್ 2-3 ಡೇಸಲ್ಲಿ ಇನ್ನೊಂದು ವಿಡಿಯೋನಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ವೆಲ್. ಹೊಸದಾಗಿ ಬಂದಿರತಕ್ಕಂಥ ಜನ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ಗೆ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಬೇಕಾದರೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು.